ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರಿನ ವಿಚಾರಣೆ ತೆಗೆದುಕೊಳ್ಳಬೇಕೋ ಬೇಡವೋ ಅನ್ನುವಂಥ ತೀರ್ಪಿನ ವಿಚಾರಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸೊ ಕಾನೂನಿನ ಪ್ರಕಾರ ಏನಾಗ್ಬೋದು, ಸರ್ಕಾರದ ನಡೆ ಏನು, CM ಸಿದ್ದರಾಮಯ್ಯ ಅವರ ನಡೆ ಏನಾಗಿದೆ, ಇದ್ರ ಬಗ್ಗೆ ಸರ್? ಕಾನೂನು ಭಾಳ ಸ್ಪಷ್ಟವಾಗಿದೆ. ಯಶವಂತ್ ಸಿನ್ಹಾ ವರ್ಸಸ್ CBI ಮತ್ತು ಅಶೋಕ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಎಲ್ಲ ತೀರ್ಪಿನ ಆಧರಿಸಿ ನಮ್ಮ ಉಚ್ಚ ನ್ಯಾಯಾಲಯ ಒಂದು ಸರ್ಕ್ಯುಲರನ್ನು ಹೊರಡಿಸಿದೆ. ಆ ಸರ್ಕ್ಯುಲರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಸರ್ಕಾರಿ ಸೇವಕ ಅಥವಾ ಸಾರ್ವಜನಿಕ ಸೇವಕನಾಗಿದ್ದರೆ ಪಬ್ಲಿಕ್ ಸರ್ವೆಂಟ್ ಮೇಲೆ ಭ್ರಷ್ಟಾಚಾರ ನಿಗ್ರಹ ಕಾನೂನಿನಡಿನಲ್ಲಿ ಆರೋಪ ಮಾಡಿ ಒಂದು ಪ್ರಕರಣವನ್ನು ದಾಖಲಿಸಬೇಕಾದ್ರೆ ಅದಕ್ಕೆ ಸ್ಯಾಂಕ್ಷನ್ ಬೇಕಾಗುತ್ತೆ. ಸೊ ಅನ್ಲೆಸ್ ದಿ ಕಂಪ್ಲೇಂಟ್ ಈಸ್ ಅಕಂಪನಿಡ್ ಬೈ 17A ಅಪ್ರೂವಲ್, ಆ ಕಂಪ್ಲೇಂಟ್ನ ಕೋರ್ಟು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ನಿರ್ಬಂಧ ಕೂಡ ಇದೆ ಅಂಥೇಳಿ ಉಚ್ಚ ನ್ಯಾಯಾಲಯ ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಮತ್ತು ನಮ್ಮ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಆಧರಿಸಿ ಸರ್ಕ್ಯುಲರನ್ನು ಹೊರಡಿಸಿದೆ. ಇವತ್ತು ಸ್ನೇಹಮಯಿ ಕೃಷ್ಣ ಎನ್ನುವರು ಹಾಕಿರುವಂಥ ದೂರಿರ್ಬೋದು, ಅಬ್ರಾಹಂ ಅವರು ನೀಡಿರುವಂಥ ದೂರಿರ್ಬೋದು, ಇದೆರಡನ್ನೂ ಕೂಡ ಕಾನೂನಾತ್ಮಕವಾಗಿ ಕೋರ್ಟು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದಲ್ಲದೆ ಇದು ತಾಂತ್ರಿಕವಾಗಿ ಹೇಳಬೇಕಾದಂಥ ವಿಚಾರ. ಅದಲ್ಲದೆ ಮೆರಿಟ್ ಮೇಲೂ ಕೂಡ ಆ ಎರಡೂ ದೂರುಗಳನ್ನು ಪರಿಗಣಿಸುವಂಥ ಯಾವ ಅಂಶ ಕೂಡ ಅದರಲ್ಲಿಲ್ಲ. ಒಂದು ಕೋರ್ಟು ಯಾವುದಾದ್ರು ಒಂದು ದೂರನ್ನು ಪರಿಗಣಿಸಬೇಕಾದ್ರೆ ಆ ದೂರಿನಲ್ಲಿ ಅಪರಾಧಗಳ ಅಂಶಗಳಿದೆಯಾ ಅಂತ ಹೇಳೋದನ್ನು ಪರಿಗಣಿಸ್ತಿದೆ. ಅಂಶಗಳಿದ್ದಾಗ ಮಾತ್ರ ಈ ಅಪರಾಧವನ್ನು ನಡೆದಿದೆಯಾ, ಈ ಅಪರಾಧವನ್ನು ಎಸೆದವ್ರು ಯಾರು ಅಂತ ಹೇಳೋದನ್ನು ಪರಿಗಣಿಸಿನೇ ಕಾಗ್ನಿಸೆನ್ಸ್ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಯಾವುದೇ ಅಂಶ ಇಲ್ಲದಿರುವಂಥ ಎರಡೂ ದೂರುಗಳು ಕೂಡ. ಅದರಿಂದ ಈ ಎರಡೂ ಕಾರಣಗಳಿಂದ ನ್ಯಾಯಾಲಯ ಈ ದೂರನ್ನು ತಿರಸ್ಕರಿಸಬೇಕು ಅಂತೇಳಿ ನನ್ನ ಅನಿಸಿಕೆ. ಸರ್, ಒಂದು ವೇಳೆ ಏನಾದರೂ ಅರ್ಜಿ ವಿಚಾರಣೆಗೆ ಏನಾದರೂ ಪರಿಷ್ಕರಿಸಿದ್ರೆ ಮುಂದಿನ ಕಾನೂನಾತ್ಮಕ ಹೋರಾಟ ಏನಾರಾಗೆ ಸಿದ್ಧತೆ ಆಗಿದೆಯಾ ಸರ್? ಅಲ್ಲ, ಈಗ ಅದನ್ನು ಕೋರ್ಟ್ ಆ ಥರ ಏನಾರೇ ತೀರ್ಮಾನಗಳನ್ನು ತಗೊಂಡ್ರೆ ಅದು ಕಾನೂನು ವಿರುದ್ಧವಾದಂಥದ್ದಾಗಿರ್ತದೆ. ಅದರಿಂದ ಮುಂದಿನ ಕಾನೂನಾತ್ಮಕ ಹೋರಾಟ ನಡಿಬೇಕಾಗ್ತದೆ. ಆದರೆ ಈಗ ಕೋರ್ಟ್ನಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಏನಾರು ಹೇಳೋದು ಸಬ್ಜುಡಿಸ್ ಇರುವಾಗ ಕೋರ್ಟ್ ಮೇಲೆ ಒತ್ತಡ ಇರೋದಂತಾಗುತ್ತೆ. ಅದರಿಂದ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಆದರೆ ಕೋರ್ಟು ಯಾವುದಾರೇ ನಿರ್ಣಯವನ್ನು ಈ ಸರ್ಕ್ಯುಲರ್ಗೆ ವಿರುದ್ಧವಾಗಿ ಆಗಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ತಗೊಂಡ್ರೆ ನಾವು ಅದರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮಗಳನ್ನು, ಕಾನೂನು ಹೋರಾಟವನ್ನು ನ್ಯಾಯಾಲಯದ ಮೂಲಕ ಜರುಗಿಸ್ತೀವಿ. ಅಲ್ಲ, ಇದೇ ಅವರು ಈಗ ನೋಡಿ 1998ನೇ ಇಸ್ವಿನಲ್ಲಿ ಡಿನೋಟಿಫಿಕೇಷನ್ ಆಗಿರೋದ್ರಿಂದ ಆರೋಪಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ ಅವರು. ಸೊ ನಾವು ಹೆಂಗೆ ಅದನ್ನು ಓದಿದ್ರೂ ಕೂಡ ಯಾವುದೇ ಪಿನಲ್ ಲಾನಲ್ಲಿ, ಯಾವುದಾದ್ರೆ ಕಾನೂನಿನಲ್ಲೂ ಕೂಡ ಅಪರಾಧ ಎದ್ದು ಕಾಣೋದಿಲ್ಲ. 98ರಲ್ಲಿ ಡಿನೋಟಿಫಿಕೇಷನ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಹೇಳ್ತಾರೆ. ಈ ರೀತಿಯಾದಂಥ ಆರೋಪಗಳು ಸುಮ್ಮನೆ ಗಾಳಿಗೆ ಮಾಡೋದು. ಇದು ರಾಜಕೀಯವಾಗಿ ಆರೋಪಗಳು ಮಾಡ್ಬೋದು, ಆದರೆ ಕಾನೂನಿನಲ್ಲಿ ಆರೋಪಗಳು ಮಾಡಿದಾಗ ಆ ಆರೋಪಗಳಿಗೆ ಬೇಕಾದಂಥ ಸೂಕ್ತವಾದಂಥ ಪುರಾವೆಗಳು ಬೇಕಾಗ್ತದೆ. ಅದು ಯಾವುದೂ ಇಲ್ಲ, ದಾಖಲೆಗಳಿಲ್ಲ. ಯಾವತ್ತೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದೇ ಒಂದು ಕಾಗದ ಕೂಡ ಮುಖ್ಯಮಂತ್ರಿಗಳಿಗೆ ಅವರ ಯಾವುದೇ ಹುದ್ದೆನಲ್ಲಿದ್ದಾಗ ಬಂದಿಲ್ಲ, ಮಂತ್ರಿಗಳಾಗಿದ್ದಾಗ ಬಂದಿಲ್ಲ, ವಿರೋಧ ಪಕ್ಷ ನಾಯಕರಾಗಿರುವಾಗ ಬರೋದಿಲ್ಲ, ಯಾವುದೂ ಮುಖ್ಯಮಂತ್ರಿಗಳಾಗಿದ್ದಾಗ ಬಂದಿಲ್ಲ. ಹಿಂಗಿದ್ಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಬರುವಂಥ ಪ್ರಶ್ನೆನೇ ಉದ್ಭವ ಆಗಲ್ಲ. ಆದರೂ ಈ ರಾಜಕೀಯ ಪ್ರೇರಿತವಾದಂಥ ದೂರುಗಳನ್ನು ಮಾಡಿದಾಗ ಅದನ್ನು ನಾವು ಕಾನೂನಾತ್ಮಕವಾಗಿ ಎದುರಿಸಬೇಕಾಗುತ್ತೆ. ಅದಕ್ಕೆ ನಾವು ಸಜ್ಜಾಗಿದೆ. ಇವತ್ತು CM ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದರೆ ತಾವು ಕೂಡ ಈ ವಿಚಾರದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಸರ್? ಅಲ್ಲ, ಎಲ್ಲ ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಈ ವಿಚಾರ ಕೂಡ ಬಂತು ಇವತ್ತು ಕೋರ್ಟ್ನಲ್ಲಿರೋದ್ರಿಂದ. ಬಹುಶಃ 3 ಗಂಟೆ ಅಷ್ಟೊತ್ತಿಗೆ ಅವರು ತೀರ್ಮಾನಗಳನ್ನು ತಗೋಬೋದು, ಅವರ ಆದೇಶವನ್ನು ಹೊರಡಿಸ್ಬೋದು ಅಂತ ಹೇಳುವಂಥದ್ದು. ಸಾಧಾರಣವಾಗಿ ಆ ನ್ಯಾಯಾಲಯದಲ್ಲಿ 3 ಗಂಟೆಗೆ ಆದೇಶಗಳನ್ನು ಹೊರಡಿಸ್ತಾರೆ. ಅದರ ನಂತರ ಅವರು TV ಡ್ಯಾಮಿಗೆ ಹೊರಡ್ತಾ ಇದ್ದೀನಿ ನಾನು, ಅದೇನಾಗಿದೆ ಸ್ವಲ್ಪ ನನಗೆ ತಿಳಿಸು ಅಂತ ಹೇಳಿದ್ರು. ಮುಂದಿನ ಕ್ರಮ ಏನು ಜರುಗಿಸ್ಬೇಕು ಅಂತ ಹೇಳೋದ್ರ ಬಗ್ಗೆ ಕೂಡ ನಾವು ಈಗಾಗಲೇ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ, ಅಕಸ್ಮಾತಾಗಿ ನ್ಯಾಯಾಲಯ ಆ ಥರ ಆದೇಶ ಮಾಡಿದ್ರೆ. ಆದರೆ ಬಹುತೇಕ ನನಗೆ ವಿಶ್ವಾಸ ಇದೆ, ಒಬ್ಬ ಹಿರಿಯ ನ್ಯಾಯಾಧೀಶರು ಅವರು ಇವತ್ತು ಆ ಕೋರ್ಟ್ನಲ್ಲಿ ಕೂತಿದ್ದಾರೆ. ಖಂಡಿತವಾಗಿ ಕಾನೂನೆಲ್ಲವನ್ನು ಕೂಡ ಅವರಿಗೆ ಮನವರಿಕೆ ಇದೆ, ಅವ್ರಿಗೆ ಅರಿವಿಕೆ ಕೂಡ ಇದೆ. ಅವರು ಇದನ್ನು ಪರಿಗಣಿಸೋದಿಲ್ಲ ಅಂತ ಹೇಳುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಇನ್ನೂ ಏನೂ ತೀರ್ಮಾನ ತಗೊಂಡಿಲ್ಲ ನಿಮ್ಮ ಸ್ಪಷ್ಟನೆಗಳಿಗೆ, ಸರ್ಕಾರದ ಸ್ಪಷ್ಟನೆಗಳಿಗೆ. ಅವರೆಲ್ಲರೂ ಈ ಕೋರ್ಟ್ ಇದನ್ನು ಎದುರು ನೋಡ್ತಾ ಇದ್ದಾರೆ, ಇದ್ರ ಮೇಲೆ ತೀರ್ಮಾನ ತಗೊಳ್ಳೋ ಸಾಧ್ಯತೆಗಳಿದ್ದಾವೆ? ಇಲ್ಲ, ಹಂಗೆ ಅದು ಆ ಥರ ಹೇಳಿದ್ರೆ ಅದು ಆರೋಪ ಮಾಡ್ದಂಗೆ ಆಗುತ್ತೆ.
ಯಾಕಂದರೆ ಅವ್ರಿಗೂ ಈ ಕೋರ್ಟ್ನಲ್ಲಿ ಆಗ್ತಿರೋ ಪ್ರಕರಣಕ್ಕೆ ಸಂಬಂಧ ಇದೆ ಅಂತ ಆಗುತ್ತಲ್ಲ, ನಾನು ಅದನ್ನು ಹೇಳೋಕ್ಕಾಗೋದಿಲ್ಲ. ಆದರೆ ಇಷ್ಟನ್ನೇ ಹೇಳಕ್ಕೆ ಬಯಸ್ತೇನೆ, ತರಾತುರಿನಲ್ಲಿ ಮಾಡಿದ್ರು ಅವರು, ಮಾಡಬಾರ್ದಿತ್ತು. ರಾಜ್ಯಪಾಲರಿಗೆ ಮತ್ತು ರಾಜ್ಯಭವನಕ್ಕೆ ಶೋಭೆ ತರುವಂಥ ನಡೆಯಲ್ಲ ಅದು. ಆದರೂ ಈಗ ನಾವು ಕೊಟ್ಟಂಥ ಉತ್ತರವನ್ನು ಭಾಳ ಹತ್ತಿರದಿಂದ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ ನನಗೆ. ಅದನ್ನು ಪರಿಶೀಲನೆ ಮಾಡಿದರೆ ಎಲ್ಲ ವಿಚಾರಗಳನ್ನು ಅದರಲ್ಲಿ ಪ್ರಸ್ತಾಪ ಮಾಡಿಟ್ಟಿದ್ದೀವಿ. ಇವತ್ತು ಈ ಇಬ್ಬರು ಕೂಡ ದೂರದಾರರು ಏನು ದೂರನ್ನು ನ್ಯಾಯಾಲಯದಲ್ಲಿ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಅದರಲ್ಲೇ ಉತ್ತರ ಇದೆ, ನಾವು ಕೊಟ್ಟಿರುವಂಥ ಉತ್ತರದಲ್ಲಿ. ಅದನ್ನು ಪರಿಗಣಿಸಿದ್ರೆ ಯಾವ ಕಾರಣಕ್ಕೂ ಕೂಡ ಅವರು ಸ್ಯಾಂಕ್ಷನ್ ಕೊಡ್ಲಿಕ್ಕೆ ಬರಲ್ಲ, ನ್ಯಾಯಾಲಯ ಕೂಡ ಏನೇ ಆದೇಶ ಮಾಡಲಿಕ್ಕೆ ಬರೋದಿಲ್ಲ. ಸರ್, ಈಗ ಇನ್ನೊಂದು BJP ನಾಯಕರದ್ದು ತಡೆಯಾಜ್ಞೆ ಇದೆಯಲ್ಲ, ಕೆಲವೊಂದು ಸುಧಾಕರ್ ವಿಚಾರವಾಗಿರ್ಬೋದು, ಮತ್ತು ಅಶೋಕದು ಪ್ರಕರಣಗಳು, ತಡೆಯಾಜ್ಞೆ ತಂದಿದ್ದಾರೆ ಅವರು ಭ್ರಷ್ಟಾಚಾರದ ಪ್ರಕರಣ. ಅವನೇ ತೆರವುಗೊಳಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗೆಲ್ಲ ಚರ್ಚೆ ಆಗಿದೆ ಅಂತ. ಅಲ್ಲ, ತೆರವುಗೊಳಿಸ್ಬೇಕಲ್ಲ. ಈಗ ಏನಾಗಿದೆ, ಅಶೋಕ ಅವ್ರದ್ದು ಆ BM ಕಾವಲ್ನಲ್ಲಿ ಕೊಟ್ಟಂಥ ಗ್ರ್ಯಾಂಟು ಹೈಕೋರ್ಟ್ನವರು ತನಿಖೆ ಮಾಡಿ ಅಂತ ಆದೇಶ ಮಾಡಿದರು. ಸರ್ವೋಚ್ಚ ನ್ಯಾಯಾಲಯವರು ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಅದನ್ನು ತಾಂತ್ರಿಕವಾಗಿ ನೋಡಬೇಕಂದ್ರೆ ಆ ತಡೆಯಾಜ್ಞೆ ಅಡ್ಡ ಬರೋಲ್ಲ. ಆದರೂ ಕೂಡ ನಾವು ಆ ರೀತಿ ಮಾಡಬಾರ್ದು ಅಂಥೇಳಿ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದಾಗ ಅದನ್ನು ತೆರವುಗೊಳಿಸಲಿಕ್ಕೆ ಸರ್ಕಾರ ಮತ್ತು ಯಾರು ತನಿಖೆ ಸಂಸ್ಥೆ ಇದೆ ಅವರು ಕ್ರಮ ಜರುಗಿಸಬೇಕಾಗ್ತದೆ. ಸಮಯ ಬೇರೆ ಭಾಳಷ್ಟು ಆಗಿದೆ. ಹಾಗೆ ಭಾಳಷ್ಟು ಡಿನೋಟಿಫಿಕೇಷನ್ ಪ್ರಕರಣಗಳು ಕೂಡ ಇವತ್ತು ತಡೆಯಾಜ್ಞೆ ಆಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ, ಮತ್ತು ತನಿಖೆ ಸಂಸ್ಥೆಗಳು ಹೋಗಿರುವಂಥ ಪ್ರಕರಣಗಳು ಕೂಡ ಇದೆ. ಇದೆಲ್ಲವನ್ನು ಕೂಡ ಕಾನೂನಾತ್ಮಕವಾಗಿ ನ್ಯಾಯಾಲಯಗಳಲ್ಲಿ ಇತ್ಯರ್ಥಗೊಳಿಸಬೇಕು. ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಹಲವಾರು ಬಾರಿ ಹೇಳಿದೆ, MLA MP ಗಳು ಮತ್ತು ಶಾಸಕರು ಸಂಸದರಿಗೆ ಸಂಬಂಧಪಟ್ಟಂಗೆ ಪ್ರಕರಣಗಳು ಆದಷ್ಟು ಬೇಗ ತೀರ್ಮಾನ ಆಗಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಸಿಕ್ದಂಗೆ ಆಗುತ್ತೆ ಅಂಥೇಳಿ ಆ ಉದ್ದೇಶದಿಂದ ಇದನ್ನೆಲ್ಲವನ್ನು ಇತ್ಯರ್ಥ ಬೇಗ ಆಗಬೇಕು, ಶೀಘ್ರವಾಗಬೇಕು ಅಂತ ನಾವು ಕೂಡ ಎಲ್ಲ ಯಾರು ಕಾನೂನು ಅಧಿಕಾರಿಗಳಿದ್ದಾರೆ ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸರ್, ಯಾರ್ಯಾರು ಪ್ರಕರಣ ಇದೆ? 40% ಅದು ಕೊರೋನಾದು ಆಗಿರ್ಬೋದು. ಮತ್ತು ಅಲ್ಲ, ಈಗ 40% ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಮುಂದೆ ಇದಾಗಿದೆ, ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ನಡೀತಾ ಇದೆ. ಇದು ನಮ್ಮ ಕೋವಿಡ್ ಸಂದರ್ಭದಲ್ಲಾದಂಥ ಹಗರಣಗಳ ಬೆಡ್ಗಳಿರ್ಬೋದು, ಆಕ್ಸಿಜನ್ ಇರ್ಬೋದು, ಇದೆಲ್ಲದರಲ್ಲೂ ಇವರು ದುಡ್ಡು ಹೊಡೆದಿದ್ದಾರೆ ಅಂತ ಹೇಳುವಂಥ ಆರೋಪ ಏನಿದೆ ಅದು ಜಸ್ಟಿಸ್ ಮೈಕಲ್ ಕುನ್ನಾ ಅವರ ವಿಚಾರಣಾ ಆಯೋಗದ ಮುಂದೆ ಇದೆ. PSI ಸ್ಕ್ಯಾಮ್ದೇನಿತ್ತು ಅದು ಜಸ್ಟಿಸ್ ವೀರಪ್ಪ ಅವರ ಮುಂದೆ ಅವ್ರು ಈಗಾಗಲೇ ಅದನ್ನು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಆಧರಿಸಿ SIT ಮಾಡಬೇಕು ಅಂತೇಳಿ ಸಂಪುಟ ಸಭೆ ನಿರ್ಧಾರವನ್ನು ಕೂಡ ತೊಗೊಂಡಿದೆ. ಅದಕ್ಕೆ ಮುಂದಿನ ಕ್ರಮ ಏನು ಜರುಗಿಸ್ತಾರೆ ನೋಡಬೇಕು. ಈಗ ಇದೆಲ್ಲವನ್ನು ಕೂಡ ಒಂದಲ್ಲ ಒಂದು ಹಂತದಲ್ಲಿ ವಿಚಾರಣೆಯಲ್ಲಿದೆ. ಆಯೋಗಗಳ ವರದಿ ಬಂದ ನಂತರ ಅದರಂತೆ ಕ್ರಮವನ್ನು ಸರ್ಕಾರ ಜರುಗಿಸ್ತದೆ. ಜೈಲಿಗೆ ಹೋಗ್ತಾರೆ ಸರ್? ಜೈಲಿಗೆ ಹೋಗ್ತಾರೆ ಅಂತ ನಾನು ಹೇಳಿದೆ. ಭಾಷಣದಲ್ಲಿ ಹೇಳ್ತಾ ಇದ್ರು, ಜೈಲಿಗೆ ಹೋಗ್ತಾರೆ ಅಂತಿದ್ರು. ಅಲ್ಲ, ಜೈಲಿಗೆ ಹೋಗಬೇಕಾದ್ರೆ ವರದಿಯನ್ನು ಆಧರಿಸಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ನ ಜಾರಿಗೊಳಿಸಬೇಕಾಗುತ್ತೆ, ತನಿಖೆ ಆಗಬೇಕಾಗುತ್ತೆ. ತನಿಖೆಯಿಂದ ಇವರ ಮೇಲೆ ಆರೋಪ ಸಾಬೀತಾಗಿ ಚಾರ್ಜ್ ಶೀಟ್ ಆಗಿ ಕೋರ್ಟ್ನ ನ್ಯಾಯಾಲಯದಲ್ಲಿ ತೀರ್ಮಾನಗಳಾಗಿ ನಿರ್ಧಾರ ಆದಮೇಲೆ ಜೈಲಿಗೆ ಹೋಗ್ತಾರೆ. ಅದರಷ್ಟರಲ್ಲಿ ಜೈಲಿಗೆ ಹೋಗಲ್ಲ. ಆದರೆ ಈ ದೇಶದಲ್ಲಿ ಇತಿಹಾಸವನ್ನು ತಾವು ನೋಡಿದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮುಖ್ಯಮಂತ್ರಿಗಳಾಗಿದ್ದಂಥ ಜಯಲಲಿತಾ ಅವರು ಇರ್ಬೋದು, ಲಾಲು ಪ್ರಸಾದ್ ಯಾದವ್ ಅವರು ಇರ್ಬೋದು, ಇಂಥವರೆಲ್ಲ ಕೂಡ ನೋಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಶಿಕ್ಷೆ ಆಗಿದೆ ಅವರಿಗೆ. ಅದರಿಂದ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳುವಂಥದ್ದು ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್, ಈಗ ಸರ್ಕಾರ ಯಡಿಯೂರಪ್ಪ ಅವ್ರ ಪೋಕ್ಸೋ ಕೇಸನ್ನು ಯಾವ ರೀತಿಯ ಗಂಭೀರವಾಗಿ ತೆಗೆದುಕೊಂಡಿದೆ? ಪೋಕ್ಸೋ ಕೇಸ್ನ ಅವರು ಈಗ ಪ್ರಶ್ನೆ ಮಾಡಿ ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಆ ತಡೆಯಾಜ್ಞೆ ಇರೋವರೆಗೂ ಮುಂದಿನ ಕ್ರಮ ಜರುಗಿಸ್ಲಿಕ್ಕೆ ಆಗೋದಿಲ್ಲ ತನಿಖಾಧಿಕಾರಿಗಳಿಗೆ. ಅದರಿಂದ ಅಲ್ಲಿ ಇತ್ಯರ್ಥ ಆಗೋದಕ್ಕೆ ಕಾಯ್ತಾ ಇದೆ. ಅಲ್ಲ, ತಡೆಯಾಜ್ಞೆ ತೆಗೆಸುವಂಥ ನಿಟ್ಟಿನಲ್ಲಿ ಏನಾದ್ರು ಚರ್ಚೆಗಳಾಗ್ತಾ ಇದ್ದಾವೆ ಸರ್ಕಾರದ ಮಟ್ಟದಲ್ಲಿ? ಅಲ್ಲ, ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ತಡೆಯಾಜ್ಞೆ ತೆರವಾಗಬೇಕಾಗಿರೋದು ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ಯಾರು ತನಿಖೆ ಸಂಸ್ಥೆ ಪರ ವಾದ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಆ ಜವಾಬ್ದಾರಿ ಇರ್ತದೆ. ಅವ್ರು ಮಾಡ್ತಾರೆ ಆ ಕೆಲಸ. ಬೇಲ್ ವೆಕೇಟ್ ಮಾಡ್ಸೋಕ್ಕೆ ಏನಾದರೂ ಅಲ್ಲ, ಡೋಂಟ್ ಅರೆಸ್ಟ್ ಅಂತೇಳಿ ಆದೇಶ, ಮಧ್ಯಂತರ ಆದೇಶ ಏನು ಕೊಟ್ಟಿದ್ದಾರಲ್ಲ, ಅದನ್ನು ತೆರವುಗೊಳಿಸುವಂಥದ್ದು ಬರೋದಿಲ್ಲ. ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲೋ ಒಂದು ಕಡೆ ನೋಡಿದೆ ನಾನು ಪತ್ರಿಕೆಯಲ್ಲಿ, ಯಾರು ತನಿಖೆ ಅಧಿಕಾರಿಗಳಿದ್ದಾರೆ, ತನಿಖಾ ಸಂಸ್ಥೆಗಳಿದೆ, ಅವರು ಕೋರ್ಟ್ನಲ್ಲಿ ಕ್ರಮ ಜರುಗಿಸಬೇಕಾಗುತ್ತೆ. ಆದಷ್ಟು ಬೇಗ ಆ ಪ್ರಕರಣ ಇತ್ಯರ್ಥ ಆದರೆ ಮಾತ್ರ ಮುಂದುವರಿಸುತ್ತೆ. ಏನಾದ್ರು ಮೇಲ್ಮನವಿ ಏನಾರು ಆಗ್ತದೆ? ಇಲ್ಲ, ಕೋರ್ಟ್ನಲ್ಲಿ ಈಗ ಇತ್ಯರ್ಥ ಆಗಿಲ್ವಲ್ಲ ಇನ್ನು. ಈಗ ಬರೀ ಮಧ್ಯಂತರ ಆದೇಶ ಒಂದು ಡೇಟಿಂದ ಡೇಟಿಗೆ ಕೊಡ್ತಾ ಇದ್ದಾರೆ. ಈಗ ಅದನ್ನು ತೆರವುಗೊಳಿಸೋದು ಅಥವಾ ಪ್ರಕರಣವನ್ನೇ ಇತ್ಯರ್ಥಗೊಳಿಸಲಿಕ್ಕೆ ವಕೀಲರು ವಾದ ಮಾಡಬೇಕು. ಸರ್, ಈಗ CM ಅವ್ರದ್ದು ವಿಚಾರವಾಗಿ ಇನ್ನೊಬ್ಬರು TJ ಅಬ್ರಾಮ್ ಅವರು ಕೂಡ ಖಾಸಗಿ ದೂರು ದಾಖಲು ಮಾಡಿದ್ದಾರೆ. ನಿನ್ನೆ ಕೂಡ ಮಾಡಿದ್ದಾರೆ ಸರ್. ಅದೇ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಸ್ನೇಹ ಮೈಕೃಷ್ಣ ಅಂತ ಹೇಳೋರು ಇಬ್ಬರು ಕೂಡ ಮಾಡಿದ್ದಾರೆ. ಇವತ್ತು ಒಬ್ಬರ ದೂರ ಏನಿದೆ ಇವತ್ತು ಆದೇಶಕ್ಕಿದೆ. ಅದೇನಾಗುತ್ತೆ ಆದೇಶ ಅಂತ ನೋಡೋಣ, ಕಾದು ನೋಡೋಣ. ಆ ಆದೇಶದಂತೆ TJ ಅಬ್ರಾಮ್ ಕೇಸ್ ಕೂಡ ಆದೇಶ ಆಗುತ್ತೆ. ಸರ್, ಆ ಆದೇಶದಕ್ಕೋಸ್ಕರ ರಾಜ್ಯಪಾಲರು ಏನಾದರೂ ಕಾಯ್ತಾ ಇದ್ದಾರೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಏನು ಅಂತ ಸರ್? ಇಲ್ಲ, ಅದು ನಾನು ಹೇಳೋಕ್ಕಾಗೋದಿಲ್ಲ.
ಯಾಕಂದರೆ ಹಂಗೆ ಹೇಳಿದ್ರೆ ರಾಜಭವನಕ್ಕೂ ಇದಕ್ಕೂ ನೇರವಾಗಿ ನಂಟಿದೆ ಅಂತ ಇರುತ್ತಲ್ಲ, ಆ ಆರೋಪ ಮಾಡೋದಕ್ಕಾಗಲ್ಲ. ಇನ್ನೂ ಸಮಯ ಬಂದಿಲ್ಲ ಅಂತ ಆರೋಪ ಮಾಡಲಿಕ್ಕೆ. ಆದರೆ ಬಹುಶಃ ರಾಜ್ಯಪಾಲರು ನಾವು ಕೊಟ್ಟಂಥ ಉತ್ತರವನ್ನು ಭಾಳ ಸೂಕ್ಷ್ಮವಾಗಿ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಎಲ್ಲ ಕಾನೂನಿನ ಅರಿವಿಕೆಯನ್ನು ಮೂಡಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಮುಂದಿನ ಕ್ರಮ ಜರುಗಿಸ್ತಾರೆ ಅಂತ ಕಾಣ್ತಾ ಇದೆ. ಕೋರ್ಟ್ನಲ್ಲಾಗಿರುವಂಥದ್ದು ಬೇರೆ ವಿಚಾರ. ಕೋರ್ಟ್ನಲ್ಲಿ ಈಗಾಗಲೇ ನಾನು ಹೇಳಿದ್ದೇನೆ, ಕಾನೂನಾತ್ಮಕವಾಗಿ ಯಾವುದೇ ಮುಂದೆ ಆದೇಶ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನ್ಯಾಯಾಲಯಕ್ಕೆ. ಯಾಕಂದರೆ ಸಂಪೂರ್ಣವಾದಂಥ ಒಂದು ನಿರ್ಬಂಧ ನಮ್ಮ ಉಚ್ಚ ನ್ಯಾಯಾಲಯದ ಸರ್ಕ್ಯುಲರ್ ಇದೆ ಮತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿದೆ. ಅದರಂತೆ ನ್ಯಾಯಾಲಯ ಕೂಡ ನಡ್ಕೊಳ್ತದೆ ಅಂತ ಹೇಳುವಂಥ ವಿಶ್ವಾಸ. ಒಂದು ವೇಳೆ ಪ್ರಾಸಿಕ್ಯೂಷನ್ ಅವಕಾಶ ಕೊಟ್ಟಿದ್ದೇ ಆದರೆ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಯಾವ ರೀತಿ ಹೋರಾಟ ಇರುತ್ತೆ ಕಾಂಗ್ರೆಸ್? ನೋಡಿ, ರಾಜಕೀಯ ಹೋರಾಟ ಈಗ ಅವರು ಮಾಡಿದಂಥ ಸುಳ್ಳು ಆರೋಪಗಳಿಗೆ ನಾವು ಕೊಟ್ಟಂಥ ಪ್ರತಿ ಉತ್ತರ ಜನರ ಮುಂದೆ ಇದೆ. ನೀವೇ ನೋಡಿದ್ದೀರಾ ಮೈಸೂರಿನಲ್ಲಾದಂಥ ಸಭೆಗಳು ಯಾವ ರೀತಿ ಆಯಿತು, ಅವರ ಸಭೆ ನಮ್ಮ ಸಭೆ ಅಂತೇಳಿ ಜನ ಯಾವ ಥರ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ನೋಡ್ತಾ ಇದ್ದೀರಾ. ರಾಜಕೀಯ ಹೋರಾಟ ಇದ್ದಿದ್ದೆ ಅದು. ಇವಾಗ ನಾವು ಈ ನಮ್ಮ ಸಮಾವೇಶದಿಂದ ಬಂದಂಥ ರಾಜಕೀಯ ಲಾಭ ಏನಿದೆ ಅದನ್ನು ಬಿಟ್ಕೊಡೋಕ್ಕಾಗೋದಿಲ್ಲ. ಇನ್ನು ಅದನ್ನು ನಾವು ಮುಂದುವರಿಸ್ತೀವಿ. ಆದರೆ ಕಾನೂನಾತ್ಮಕವಾದಂಥ ಹೋರಾಟ, ನ್ಯಾಯಾಲಯಗಳ ಮೇಲೆ ವಿಶ್ವಾಸ ಇದೆ, ಕಾನೂನಿನ ಮೇಲೆ ವಿಶ್ವಾಸ ಇದೆ. ಯಾರೂ ಕೂಡ ಈ ದೇಶದಲ್ಲಿ ಕಾನೂನಿಗಿಂತ ಮೇಲಿರೋರು ಇಲ್ಲ. ರಾಜ್ಯಪಾಲರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಎಲ್ಲರೂ ಕೂಡ ತಲೆ ಬಾಗಬೇಕಾಗುತ್ತೆ ಕಾನೂನಿಗೆ. ನಾವು ಕೂಡ ಬಾಗಬೇಕಾಗುತ್ತೆ. ಕಾನೂನು ಪ್ರಕ್ರಿಯೆಯನ್ನು ಪಾಲನೆ ಮಾಡಿ ಕಾನೂನಾತ್ಮಕ ಆಡಳಿತವನ್ನು ಎತ್ತಿ ಹಿಡಿಯಲಿಕ್ಕೆ ನಮ್ಮ ಸರ್ಕಾರ, ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ. ಸರ್, ಇದು ಕೇಸ್ ಸ್ಟ್ಯಾಂಡೇ ಆಗಲ್ಲ ಅಂತ ಹೇಳ್ತಾ ಇದ್ರಿ, ನೀವು ಕೂಡ ಎಳೆಯಾಗಿ ಹೇಳಿದ್ರಿ. ಆದರೂ ಕೂಡ ಈ ಪದೇ ಪದೇ ದೂರುಗಳು ಸಪ್ರೇಟಾಗಿ ಹೋಗಿ ದಾಖಲು ಮಾಡ್ತಕ್ಕಂಥದ್ದು. ನೋಡಿ, ನಮ್ಮ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಮೂಲಭೂತ ಹಕ್ಕು, ಇಟ್ಸ್ ಅ ಫಂಡಮೆಂಟಲ್ ರೈಟ್. ಅದರಿಂದ ಈ ಆರೋಪಗಳನ್ನ ಮಾಡೋದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ, ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ. ನಾವು ಯಾರೂ ಕೂಡ ದೂರೇ ಕೊಡಬೇಡಿ, ನೀವು ನ್ಯಾಯಾಲಯಕ್ಕೆ ಹೋಗಬೇಡಿ ಅಂತ ನಿರ್ಬಂಧ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗಿದ್ದಾರೆ, ಸುಳ್ಳಿದೆ ಕೇಸು, ಸುಳ್ಳಿದೆ ಆರೋಪ, ನ್ಯಾಯಾಲಯ ಅದಕ್ಕೆ ತೀರ್ಪನ್ನು ಕೊಡ್ತದೆ. ಸಿಎಂ ಕೂಡ ತುಂಬ ಬೇಸರವಾಗಿದ್ದಾರೆ ಈ ಒಂದು ಪ್ರಕರಣದಿಂದ. ಇಲ್ಲ ಬೇಸರ ಏನಾಗಿಲ್ಲ. ಚೀಫ್ ಮಿನಿಸ್ಟರ್ಗೆ ಈಗ ಹಲವಾರು ಸಮಸ್ಯೆಗಳು ನೋಡಿ, ಮೊನ್ನೆ TB ಡ್ಯಾಮ್ನಲ್ಲಿ ಆಗಿರುವಂಥದ್ದು, ಅದಕ್ಕಿಂತ ಇನ್ನೂ ಗಂಭೀರವಾದಂಥ ವಿಚಾರ ಇರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಹೋಗಿದ್ದಾರೆ ಅವರು. ಆಡಳಿತ ಮತ್ತು ಗವರ್ನೆನ್ಸ್ ಮೇಲೆ ಯಾವುದೇ ಪರಿಣಾಮ ಬೀರದಂಥ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದರೆ ವಿರೋಧ ಪಕ್ಷಗಳು ಕೂಡ ಅರ್ಥ ಮಾಡ್ಕೊಬೇಕು, ಜನರ ಏನು ಆದೇಶ ಇದೆ, ಜನರ ತೀರ್ಪೇನಿದೆ, 5 ವರ್ಷ ನಮ್ಮ ಸರ್ಕಾರ ನಡಿಬೇಕು, ಕಾಂಗ್ರೆಸ್ ಪಕ್ಷದ ಸರ್ಕಾರ ನಡಿಬೇಕು ಅಂತ ಹೇಳುವಂಥದ್ದನ್ನ ಅವ್ರು ನಡೀಲಿಕ್ಕೆ ಬಿಡಲಿ. ಮುಂದಕ್ಕೆ ನಾವು ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದರೆ ಜನ ತೀರ್ಮಾನ ಮಾಡ್ತಾರೆ. ಅದು ಬಿಟ್ಟು ಈ ಸುಳ್ಳು ಆರೋಪಗಳನ್ನ ನಿಲ್ಲಿಸಲಿ. ಬಿಜೆಪಿ ಮತ್ತು JDSನ 21 ಪ್ರಕರಣಗಳನ್ನು ತನಿಖೆಗೆ ಕೊಡಬೇಕು, ತನಿಖೆ ಆಗಿರುವಂಥವನ್ನ ಮತ್ತೆ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಬೇಕು. ಇದ್ರ ಬಗ್ಗೆ ಎಲ್ಲ ಏನು ಮುಂದಿನ ಅಲ್ಲ, ಬೇರೆ ಬೇರೆ ಹಂತದಲ್ಲಿದೆ, ಅದೆಲ್ಲ ಬೇರೆ ಬೇರೆ ತನಿಖಾ ಹಂತದಲ್ಲಿದೆ. ಅದೆಲ್ಲವೂ ಕೂಡ ಲಾಜಿಕಲ್ ಎಂಡಿಗೆ ಬರಬೇಕಲ್ಲ, ಆ ಕ್ರಮ ಜರುಗುತ್ತೆ. ಹೊಂದಾಣಿಕೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.